ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಮೇಲೆ ಈ ಮನೆಯಲ್ಲಿ ನನಗಿಂತ ಚೆನ್ನಾಗಿ ಎಲ್ಲರನ್ನ ನೀನೇ ನೋಡ್ಕೋತೀಯ. ಒಂದು ಹುಡುಗಿಯಾಗಿ ಇದ್ಕೊಂಡು ಹುಡುಗನ ಮೇಲೆ ಕೈ ಮಾಡಿದ್ಯಲ್ಲ, ಎಷ್ಟು ಧೈರ್ಯ ಇರಬೇಕು ನಿನಗೆ. ಮೇಡಮ್, ಸತ್ಯ ದಾರಿಯಲ್ಲಿ ನಡೆದ್ರೆ ಧೈರ್ಯ ಬೆನ್ನಿಂದಿದ್ದೇ ಇರುತ್ತೆ. ಈ ಸತ್ಯನ ಅರ್ಥ ಮಾಡಿಕೊಂಡು ನೀನ್ ಯಾವತ್ತೂ ಅಳಕೂಡ್ದು, ಯಾವತ್ತೂ ಸೋಲ್ಕೊಡ್ದು. ಇನ್ಸ್ಪೆಕ್ಟರ್ ಸತ್ಯ ರಿಪೋರ್ಟಿಂಗ್ ಅಪ್ಪ. ನಿನ್ನ ಆಸೆ ಅಂತ, ನನ್ನ ಆಸೆ ಅಂತ ಇವತ್ತು ನಾನು ಪೊಲೀಸ್ ಆಗಿದ್ದೀನಿ. ಅಪ್ಪ, ತುಂಬಾ ಖುಷಿ ಆಗ್ತಿದೆ ನನಗೆ. ನನ್ನ ದೊಡ್ಡ ಕನಸು ನನ್ಸಾಯ್ತು. ನಿನಗೂ ನನ್ನನ್ನು ಹೀಗೆ ನೋಡಿ ಖುಷಿ ಆಗ್ತದೆ ಅಲ್ವಪ್ಪ? ನನಗೆ ಗೊತ್ತು, ನೀನು ಎಲ್ಲೇ ಇದ್ರೂ ನನ್ನನ್ನು ನೋಡ್ತಿರ್ತೀಯ ಅಂತ. ಅಲ್ಲಿಂದಾನೆ ಈ ನಿನ್ನ ಮಗಳನ್ನ ಹರಿಸ್ಬಿಡಪ್ಪ. ನೋಡು, ನಾನು ನಿನ್ನ ಹೆಸರಿಗೆ ಹೆಮ್ಮೆ ತರುವಂತ ಕೆಲಸ ಮಾಡ್ತೀನಿ. ನೀನು ಅಲ್ಲಿಂದಾನೆ ನನ್ನ ಮಗಳು ಇನ್ಸ್ಪೆಕ್ಟರ್ ಸತ್ಯ ಅಂತ ಹೆಮ್ಮೆಯಿಂದ ಎದೆ ಉಬ್ಬಿಸಿ ಹೇಳಬೇಕು. ಆಗ ನಾನು ಮಾಡ್ತೀನಪ್ಪ. ಇವತ್ತು ನಾನು ಡ್ಯೂಟಿಗೆ ಜಾಯಿನ್ ಆಗ್ತಿರೋ ಮೊದಲನೇ ದಿನ. ಆಶೀರ್ವಾದ ಮಾಡುವಪ್ಪ. ಅದಕ್ಕೆ ರೆಡಿನಾ? ಅದಕ್ಕೆ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅಂತ ಕೆಳಗಡೆ ಕಾಯ್ತಾ ಇದೀವಿ. ನೀನ್ ನೋಡಿದ್ರೆ ಅಳ್ತಾ ಇದ್ದೀರಲ್ಲ, ಅಪ್ಪ ನೆನ್ಪಾದ್ರ? ನನ್ನ ಅಪ್ಪ ಇದ್ದಿದ್ರೆ ನನ್ನನ್ನು ಹೀಗೆ ನೋಡಿ ತುಂಬಾ ಖುಷಿ ಪಟ್ಟಿರೋರು. ಅದಕ್ಕೆ ನೀವು ನಿಮ್ಮಪ್ಪನ ಪ್ರೌಡ್ ಫೀಲ್ ಮಾಡಿಸ್ತಾ ಇದ್ದೀರಾ. ಡೋಂಟ್ ವರಿ ಅದಕ್ಕೆ, ಅವ್ರು ಎಲ್ಲೇ ಇದ್ರು ನಿಮ್ಮನ್ನ ಈ ಥರ ನೋಡಿ ತುಂಬ ಖುಷಿ ಪಟ್ಟಿರ್ತಾರೆ. ಹಾಗೆ ನೋಡಿದ್ರೆ ನೀವು ಅವರಿಗೆ ಹೆಮ್ಮೆ. ಆದರೆ ನಮ್ಮಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಸ್ಫೂರ್ತಿ. ಬ್ಯಾನರ್ ಹಿಡ್ದಿದ್ದ ಕೈ ಈಗ ಇನ್ಸ್ಪೆಕ್ಟರ್. ಜಸ್ಟ್ ವಾವ್ ಅದಕ್ಕೆ. ಎಂತ ಸೂಪರ್ ಜರ್ನಿ ಗೊತ್ತಾ ನಿಮ್ದು. ಇನ್ಫ್ಯಾಕ್ಟ್ ನಾನೇನಾದ್ರೂ ಡೈರೆಕ್ಟರ್ ಆಗಿದ್ದಿದ್ರೆ ನಿಮ್ಮೆಲ್ಲ ಒಂದು ಪಿಕ್ಚರೇ ಮಾಡ್ಬಿಡ್ತಿದ್ದೆ. ರಿತು, ಜೋಕ್ ಮಾಡ್ತಿದ್ಯಾ? ನಿಜ ಅದಕ್ಕೆ, ಪ್ರಾಮಿಸ್. ನಿಮ್ಗೆ ಈ ಯೂನಿಫಾರ್ಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದೀರಾ. ಅದಕ್ಕೆ ಏನ್ ಗೊತ್ತಾ, ಅಣ್ಣ ಏನಾರು ನಿಮ್ಮನ್ನ ಈ ತರ ನೋಡಿದಿದ್ರೆ ಅಷ್ಟೇ ಕೈ ಹೋಗ್ಬಿಡ್ತಿದ್ದ. ಯಾಕೆ ನಗ್ತಿದ್ಯಾ? ಏನ್ ಗೊತ್ತಾ ಅದಕ್ಕೆ, ಈ ಯೂನಿಫಾರ್ಮ್ಗೆ ನಾಚಿಕೆ ಎಲ್ಲ ಸೂಟೇ ಆಗಲ್ಲ. ನೀವ್ ಯಾವತ್ತಿದ್ರು ಅಣ್ಣ ಹೇಳೋ ಹಾಗೆ ರೌಡಿ ಬೇಬಿನೇ. ನಿಮ್ ಮುಖದ ಮೇಲೆ ಧೈರ್ಯ ಇದ್ರೇನೆ ಈ ಯೂನಿಫಾರ್ಮ್ಗೂ ಒಂದ್ ಕಳೆ. ಇಷ್ಟು ಸಾಕಾ? ಓ ಸೂಪರ್. ಸರಿ ಸರಿ ಬನ್ನಿ, ಎಲ್ರೂ ಕೆಳಗೆ ಕಾಯ್ತಾ ಇರ್ತಾರೆ.
ನೀನು ನನ್ನ ಮೇಲೆ ಕೈ ಮಾಡೋಕೆ ಧೈರ್ಯ ನಿನಗೆ? ಹೆಣ್ಣು ಮಕ್ಕಳಂದ್ರೆ ನಿನಗೆ ಯೂಸ್ ಅಂಡ್ ಥ್ರೋನ. ನಿನ್ನ ಶೋಕಿಗೆ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತೀಯ. ಇನ್ನೊಂದು ಸರಿ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಸುಟ್ಟು ಹಾಕಬೇಕು ನಿನ್ನ. ಏ ದಿವ್ಯಾ, ನನ್ನ ಬಗ್ಗೆ ಹೇಳಿ ಇವನಿಗೆ. ನಾನು ಸರಿಗಿಲ್ಲ. ನಿನ್ನನ್ನು ಇವತ್ತು ಆ ದೇವ್ರು ಬಂದ್ರು ನನ್ನಿಂದ ಕಾಪಾಡಕ್ಕಾಗಲ್ಲ ಕಣ. ಇಷ್ಟು ದಿನ ದಿವ್ಯನ ಬುದ್ಧಿ ಇಲ್ಲದೆ ನೀನು ಹಿಂದೆ ಬರ್ತಿದ್ದಾಳೆ ಅನ್ಕೊಂಡಿದ್ದೆ. ಆದ್ರೆ ನೀನು ಅವಳಿಗೆ ಯಾಮಾರ್ಸಿದ್ಯಾ ಅಂದ್ರೆ ಯಾಕೆ? ಬಡವರು ಮನೆ ಹೆಣ್ಮಕ್ಳಂದ್ರೆ ಅಷ್ಟೊಂದು ತಾತ್ಸಾರನ ನಿಮ್ಗೆ? ಓಡಾಡೋದಕ್ಕೆ ಮಾತ್ರ ಬಡವರು ಮನೆ ಹೆಣ್ಮಕ್ಳು ಬೇಕು, ಆದ್ರೆ ಮದ್ವೆ ಮಾಡ್ಕೊಳಕ್ಕೆ ಸ್ಟೇಟಸ್ ಅಡ್ಡ ಬರುತ್ತಲ್ವಾ? ಇನ್ನೊಂದು ಸರಿ ಹೆಣ್ಮಕ್ಳ ಜೊತೆ ಈ ತರ ಆಟಗಳನ್ನ ಆಡಿದ್ಯೋ ಸಾಕ್ಬಿಡ್ತೀನಿ ಮಗನೇ. ಅದಕ್ಕೆ ಹೇಳೋದು ಸಹವಾಸನ ನೋಡ್ಕೊಂಡು ಮಾಡಬೇಕು ಅಂತ. ಇನ್ ಮೇಲಾದ್ರೂ ಬುದ್ಧಿ ಕಲಿ. ಏಯ್, ಏನೇ ಮನೆ ಕೆಲಸವನ ಹತ್ರ ನನಗೆ ಓಡಿಸ್ತೀಯಾ? ಯಾವನು ಮನೆ ಕೆಲಸದವನು? ಅವನು ನನ್ನ ಗಂಡ. ನಿನಗೆ ಮದುವೆ ಆಗಿದೆ? ಹೌದು ಕಣ, ಆಗಿದೆ. ನನ್ನ ಹೆಸರು ಬರೀ ದಿವ್ಯಾ ಅಲ್ಲ, ದಿವ್ಯ ಬಾಲ. ಅಂದ್ರೆ ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಓಡಾಡಿದ್ದು ನೀನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.